ನಾವು ಬಿಸಿ ನೀರಿನ ಬುಗ್ಗೆಗಳ ಬಗ್ಗೆ ಕೇಳಿದೀವಿ ಅಲ್ವಾ? ಜ್ವಾಲಾಮುಖಿ ಆಗಿರೋ ಜಾಗದಲ್ಲಿ ಅದರಿಂದ ಬರುವಂತ ಶಾಖದಿಂದ ಆ ನೀರು ಬಿಸಿಯಾಗಿರುತ್ತೆ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಮೆಝಾನ್ ಫಾರೆಸ್ಟ್ ಅಂದಿದ ತಕ್ಷಣ ನಮ್ಗೆ ಮೊದ್ಲು ನೆನಪಿಗೆ ಬರೋದು ಅಂದ್ರೆ ಅದೊಂದು ದಟ್ಟವಾಗಿರೋ ತುಂಬಾ ಅಪಾಯಕಾರಿಯಾದಂತ ಸ್ಥಳ ಅಂತ ನೆನಪಾಗುತ್ತೆ. ಹಾಗೇನೆ ಅಲ್ಲಿ ಆಶ್ಚರ್ಯ ಅನ್ಸುವಂತ ವಿಷಯಗಳು ತುಂಬಾನೇ ಇದಾವೆ. ಏನಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ನಾವು ಬಿಸಿ ನೀರಿನ ಬುಗ್ಗೆಗಳ ಬಗ್ಗೆ ಕೇಳಿದೀವಿ. ಸೊ ಅದೇ ರೀತಿ ಅಮೆಝಾನ್ ನಲ್ಲೂ ಕೂಡ ಒಂದು ನದಿ ಇದೆ. ಆ ನದಿ ಹೆಸರು ಬಂದು ಶನಾಯ್ ಟಿಂಪಿಷ್ಕಾ ಅಂತ. ಈ ನದಿನಲ್ಲಿ ಯಾವುದೇ ಜೀವಿ ಬಿದ್ರೂ ಜೀವಂತವಾಗಿ ಬೆಂದೋಗ್ಬಿಡ್ತವೆ. ಯಾಕಂದ್ರೆ ಈ ನದಿ ನೀರು ಸುಮಾರು 200 ಡಿಗ್ರಿ ಫ್ಯಾರನ್ ಹೀಟ್ ವರ್ಗುನು ಬಿಸಿ ಆಗುತ್ತೆ. ಅದರಲ್ಲಿ ಯಾವುದೇ ಜೀವಿಗಳು ಬಿದ್ರೂ ಕೂಡ ಆ ಬಿಸಿಗೆ ಜೀವಂತವಾಗಿ ಬೆಂದೋಗ್ಬಿಡ್ತವೆ. ಮತ್ತೆ ಇನ್ನ ಒಂದು ಕುತೂಹಲಕಾರಿ ವಿಷಯ ಏನಪ್ಪಾ ಅಂದ್ರೆ, ಈ ನದಿ ನೀರು ತಣ್ಣಗಿರೋ ನೀರ್ ತರ ಶುರುವಾಗಿ ಬರ್ತಾ ಬರ್ತಾ ತುಂಬಾ ಬಿಸಿ ಆಗುತ್ತೆ. ಸುಮಾರು 200 ಡಿಗ್ರಿ ಫ್ಯಾರನ್ ಹೀಟ್ ವರ್ಗುನು ಬಿಸಿ ಆಗುತ್ತೆ ಅದು. ನಂತರ ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಮಟ್ಟಿಗೆ ತಣ್ಣಗಿರುತ್ತೆ. ಆದ್ರೆ ಈ ನೀರು ಅಷ್ಟು ಬಿಸಿ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಬೇರೆ ನದಿಗಳ ಹತ್ರದಲ್ಲಿ ಈಗ ಜ್ವಾಲಾಮುಖಿ ಏನಾದ್ರು ಇದ್ರೆ ಅದ್ರ ಕಾರಣದಿಂದ ನೀರು ಕುದಿಯುತ್ತಾ ಬಿಸಿ ಆಗುತ್ತೆ. ಆದ್ರೆ ಈ ನದಿ ನೀರು ಬಿಸಿ ಆಗೋದಕ್ಕೆ ಅಲ್ಲಿ ಯಾವ ಜ್ವಾಲಾಮುಖಿನೂ ಇಲ್ಲ, ಆದ್ರೂ ಕೂಡ ಅದು ಬಿಸಿ ಇರುತ್ತೆ. ಕಾರಣ ಏನಂದ್ರೆ, ನಾವಿವಾಗ ಸ್ಕೂಲಲ್ಲೆಲ್ಲ ಓದಿದೀವಿ ಅಲ್ವಾ, ಭೂಮಿ ಒಳಗಡೆ ಆಳಕ್ಕೆ ಹೋಗ್ತಿದಂಗೆಲ್ಲ ಶಾಖ ಹೆಚ್ಚಾಗುತ್ತೆ, ಬಿಸಿಯಾಗಿರುತ್ತೆ ಅಂತ ಓದಿದೀವಿ. ಸೊ ಈ ಭೂಶಾಖದ ಗ್ರೇಡಿಯಂಟ್ ಇಂದ ಆ ನೀರು ಬಿಸಿ ಆಗ್ತಿದೆ ಅಂತ ಹೇಳ್ತಾರೆ. ಮತ್ತೆ ಆ ನದಿ ಸಮೀಪದಲ್ಲಿರುವಂತ ಸ್ಥಳೀಯ ಸಮುದಾಯದವ್ರ ಪ್ರಕಾರ ಈ ಕುದಿಯೋ ನದಿ ಆಧ್ಯಾತ್ಮಿಕ ಶಕ್ತಿ ಅಂತ ನಂಬ್ತಾರೆ. ಹಾಗೇನೆ ಆ ಜನಗಳು ಈ ನೀರನ್ನ ಅಡ್ಗೆ ಮಾಡೋದಕ್ಕೂ ಕೂಡ ಬಳಸ್ತಾರೆ, ಕುಡಿಯೋದಕ್ಕೂ ಕೂಡ ಬಳಸ್ತಾರೆ. ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ತಿಳ್ಕೊಬೇಕು ಅಂದ್ರೆ ಕಾಂಚನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.